ನಮ್ಮದು ಮಣ್ಣಿನ ಗಣೇಶ. ಪರಿಸರ ಉಳಿಸೋದೇ ನಮ್ಮದು ಮೊದಲ ಇದು. ಧರ್ಮಕ್ಕೆ ಸಿಕ್ಕಂಥ ಜಯ, ಅದು ಕೂಡ ನಾವು ಇವತ್ತು ಅಳವಡಿಸ್ತಾ ಇದ್ದೀವಿ ಇಲ್ಲಿ. ಇವತ್ತು ಜ್ಯೋತಿಯ ಸಂಭ್ರಮ ಗಣೇಶ ಹಬ್ಬ ಸರ್, ಯಾವ ರೀತಿ ಆಚರಣೆ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿನೂ ಏನು ಪ್ರಕೃತಿ ಹಾಳು ಮಾಡ್ದಂತೆ, ಏನು ಪ್ರಕೃತಿಗೆ ವಿರೋಧವಾಗಿ ನಾವೇನೂ ಚಟುವಟಿಕೆಗಳು ಮಾಡಲ್ಲ. ಇದೇನು ಹೇಳಿ ಪ್ಲಾಸ್ಟರ್ ಪ್ಯಾರಿಸು ಮತ್ತು ಅದೇನು ಬೇರೆ ಏನಾದ್ರು ಬರ್ತಾವಲ್ಲ, ಆ ಥರದ್ದು ಯಾವುದೂ ಇಲ್ಲ. ನಮ್ಮದು ಮಣ್ಣಿನ ಗಣೇಶ. ಪರಿಸರ ಉಳಿಸೋದೇ ನಮ್ಮದು ಮೊದಲ ಇದು. ಹಾಗಾಗಿ ಈ ಬಾರಿ ಇನ್ನೂ ವಿಭಿನ್ನವಾಗಿ ಗೋಮಾತೆಗಳನ್ನ ಕರೆಸ್ತಾ ಇದ್ದೀವಿ. ಗೋಶಾಲೆಯಿಂದ ಗೋಮಾತೆಗಳು ಹಾಗೂ ಒಂಟೆ ಬರ್ತಿದೆ. ನಮ್ಮ ಸಿಂಧೂರ ಆಪ್ರೇಷನ್ನು ಏನು ಸಿಂಧೂರ ಆಪ್ರೇಷನ್ ಆಯ್ತಲ್ಲ, ಅದಕ್ಕೆ ಮತ್ತು ಧರ್ಮಸ್ಥಳಕ್ಕೆ ಸಿಕ್ಕಂಥ ಜಯ, ಏನು ಧರ್ಮಕ್ಕೆ ಸಿಕ್ಕಂಥ ಜಯ, ಅದು ಕೂಡ ನಾವು ಇವತ್ತು ಅಳವಡಿಸ್ತಾ ಇದ್ದೀವಿ ಇಲ್ಲಿ. ಹಾಗೆ ಭಾನುವಾರ ದಿವಸ ಪ್ರತಿ ಒಂದು 20 ಜೀಪುಗಳಿಗೆ ನಾವು ಸಿಂಧೂರ ಹಾಗೂ ಧರ್ಮಸ್ಥಳಕ್ಕೆ ಸಿಕ್ಕಂಥ ಜಯನ ಸ್ಟಿಕ್ಕರ್ಗಳನ್ನ ಅಳವಡಿಸ್ಕೊಂಡು ಇಲ್ಲಿಂದ ಟ್ಯಾನಿ ರೋಡು, ಏನು ಟೆನಿಸಂದ್ರ ಭಾಗದಿಂದ ಟ್ಯಾನಿ ರೋಡ್ವರೆಗೂ ರ್ಯಾಲಿ ಹೋಗ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಿಶೇಷತೆ ಏನು ಸರ್? ಇವತ್ತು ಅಲಂಕಾರ ಏನು ಮಾಡ್ತಾ ಇದ್ದೀರಾ ಇವತ್ತು? ಸರ್, ಇವತ್ತು ನಮ್ಮ ಗಣಪತಿಗೆ ನಾವು ಅಲಂಕಾರ ಏನಿಲ್ಲ, ಎಲ್ಲ ನ್ಯಾಚುರಲ್ ಆಗಿ, ಏನು ನಾವು ಬಣ್ಣದ್ದು ಆಗಲಿ ವಿಶೇಷವಾಗಿ ಏನೂ ಇಲ್ಲ. ಮಣ್ಣಿನ ಗಣೇಶ ಇಡ್ತಾ ಇದ್ದೀವಿ, ಎಲ್ಲರಿಗೂ ಪ್ರಸಾದ ಹಂಚ್ತೀವಿ, ಮತ್ತು ಗೌರವತ್ವವಾಗಿ ಯಾರು ಬರ್ತಾರೋ ಅವ್ರಿಗೆಲ್ಲ ಸನ್ಮಾನಗಳು ಇಟ್ಕೊಂಡಿದ್ದೀವಿ ಸರ್. ನಾವು ಇದು 27ನೇ ವರ್ಷ, ಇದು 27ನೇ ವರ್ಷ ಇದೇ ಜಾಗದಲ್ಲಿ ಮಾಡ್ತಾಯಿದ್ದೀವಿ. ಇದೆಲ್ಲ ಪರಿಸರ ಇತ್ತು, ಇವತ್ತೆಲ್ಲ ಮನೆಗಳಾಗಿದ್ದಾವೆ. ಇಂದು ಕೂಡ ನಾವು ಇಲ್ಲೇ ಇದೇ ಜಾಗದಲ್ಲೇ ಮಾಡ್ತಿರೋದು. 3 ದಿವಸ ಇಡ್ತಾ ಇದ್ದೀರಾ? ಇಲ್ಲ ಸರ್, 5 ದಿವಸ ಇಡ್ತಾ ಇದ್ದೀವಿ. 5 ಪ್ರೋಗ್ರಾಮ್ ಇರುತ್ತೆ ಸರ್? ಏನು ಪ್ರೋಗ್ರಾಮ್ ಮಾಡಲ್ಲ ನಾವು. ಭಜನೆಗಳಿರ್ತವೆ, ಹುಡುಗರು ಭಜನೆ ಮಾಡ್ತಾರೆ, ಕೆಲವರೆಲ್ಲ ಹಾಡುಗಳಾಡ್ತಾರೆ. ಹಳೆ ಇದು ರಾಮಾಯಣದು, ಇವರೆಲ್ಲ ನಾರ್ತ್ ಇಂಡಿಯನ್ ಹುಡುಗರು, ಇವರೆಲ್ಲನೂ ಭಜನೆಗಳು ಮಾಡ್ತಾರೆ. ಭಜನೆ ಬಿಟ್ಟು ಬೇರೆ ಯಾವುದೇ ರೀತಿ ನಾವು ಇದು ಮಾಡಲ್ಲ ಇಲ್ಲಿ. ಇವಾಗ ಭಕ್ತಾದಿಗಳಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ? ಭಕ್ತಾದಿಗಳಿಗೆ ನಾವು ಹೇಳೋದೊಂದೇ, ಪರಿಸರನ ಕಾಪಾಡ್ರಿ. ಈ ಪ್ಲಾಸ್ಟರ್ ಪ್ಯಾರಿಸ್ ಆಗಲಿ, ಈ ಕಲರ್ಸ್ ಆಗಲಿ, ಗಣಪತಿಗಳು ಅದು ಬೇರೆ ಎಲ್ಲ ಅವು ಮಾಡಬೇಕು. ಕಲರ್ ಇರ್ತೈತೆ, ಅದು ಬೇರೆ ಏನು ಕೆಮಿಕಲ್ಸ್ ಹಾಳಾಗ್ದಿರೋಂಥ ಕಲರ್ಸ್ ಇರ್ತವೆ, ಆ ಥರದ್ದು ಮಾಡಿ ಎಲ್ಲ ಪರಿಸರನ ಕಾಪಾಡ್ರಿ, ಎಲ್ಲ ಸಮಾಜಕ್ಕೆ ಒಳ್ಳೆಯದು ಕೊಡ್ರಿ ಅಂತ ಕೇಳ್ಕೊತಾರೆ.